ನರಗುಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಸಮಯ ಪ್ರಜ್ಞೆ ಹಾಗೂ ಧೈರ್ಯದಿಂದ ಸಂಭವಿಸಬಹುದಾಗಿದ್ದ ಅನಾಹುತವನ್ನು ತಪ್ಪಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಶಾಲೆಯ ಅಕ್ಷರ ದಾಸೋಹ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ವಿದ್ಯುತ್ ಚಾಲಿತ ತುರಿಮಣಿಯಲ್ಲಿ ಆಕಸ್ಮಿಕವಾಗಿ ಅವರ ಕೈಬೆರಳು ಸಿಲುಕಿಕೊಂಡಿದೆ. ನೋವಿನಿಂದ ಸಿಬ್ಬಂದಿ ಕಿರುಚಿಕೊಂಡಾಗ ಶಾಲಾ ಅಂಗಳದಲ್ಲಿ ಆಟವಾಡುತ್ತಿದ್ದ 5ನೇ ತರಗತಿ ವಿದ್ಯಾರ್ಥಿ ಮನ್ವಿತ್ ತಕ್ಷಣ ಪರಿಸ್ಥಿತಿಯನ್ನ ಗಮನಿಸಿದ್ದಾನೆ. ತಡ ಮಾಡದೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ ಮನ್ವಿತ್ ಸಿಬ್ಬಂದಿಗೆ ಮತ್ತಷ್ಟು ಅಪಾಯವಾಗುವುದನ್ನು ತಪ್ಪಿಸಿದ್ದಾನೆ. ಬಾಲಕನ ಸಮಯ ಪ್ರಜ್ಞೆಯಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಮನ್ವಿತ್ನ ಧೈರ್ಯ, ಸಮಯ ಪ್ರಜ್ಞೆ ಹಾಗೂ ಸ್ವಯಂ ನಿರ್ಧಾರವನ್ನ ಶಾಲಾ ಶಿಕ್ಷಕ ವೃಂದ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವಿ ಅಂಚನ್ ಹಾಗೂ ಸದಸ್ಯರು ಶ್ಲಾಘಿಸಿದ್ದಾರೆ. ಬಾಲಕನ ಕಾರ್ಯವನ್ನು ಅಭಿನಂದಿಸಲು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನಿರ್ಣಯ ನಾಯಕ್ ಹಾಗೂ ಸಿಆರ್ಪಿ ಜ್ಯೋತಿ ಶಾಲೆಗೆ ಭೇಟಿ ನೀಡಿ ಮನ್ವಿತ್ನ ಸಮಯ ಪ್ರಜ್ಞೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಸಮಯೋಚಿತ ನಿರ್ಧಾರ ಕೈಗೊಂಡ ಮನ್ವಿತ್ ಇದೀಗ ಶಾಲೆಯಲ್ಲಷ್ಟೇ ಅಲ್ಲದೆ ಸಾರ್ವಜನಿಕ ವಲಯದಲ್ಲೂ ಪ್ರಶಂಸೆಗೆ ಪಾತ್ರನಾಗಿದ್ದಾನೆ. ಅದು ನಾನು ಟಾಯ್ಲೆಟ್ಗೆ ಹೋಗುವಾಗ ಅಲ್ಲಿ ಏನೋ ಒಂದು ಶಬ್ದ ಬಂದಿತ್ತು. ಅದನ್ನು ನೋಡಲು ಹೋಗುವಾಗ ಅಡಿಗೆ ಆಂಟಿಯ ಕೈ ಗ್ರೈಂಡರಿನ ಒಳಗೆ ಸಿಕ್ಕಿತ್ತು. ಅದನ್ನು ನೋಡಿ ನಾನು ತಕ್ಷಣ ಸ್ವಿಚ್ ಬಂದ್ ಮಾಡಿದೆ. ಇಲ್ಲ, ಅವರು ಬೊಬ್ಬೆ ಹಾಕುವ ನೋಡಿದೆ. ಅವಾಗ ಹೋಗಿ ಸ್ವಿಚ್ ಸಿಕ್ಕಿತು. ಸ್ವಿಚ್ ಅನ್ನು ಹೋಗಿ ಬಂದ್ ಮಾಡಿದೆ. ಮತ್ತೆ ನಾನು ಟೀಚರ್ಸ್ಗೆಲ್ಲ ಹೇಳಿದೆ. ಮತ್ತೆ ಅವರು ಟೀಚರ್ಸ್ನವರು ಬಂದರು. ನಾನು ಅಡಿಗೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಾಯಿ ತುರಿತಿದ್ದೆ. ಆಗ ಗ್ರೈಂಡರಲ್ಲಿ ಆಕಸ್ಮಿಕವಾಗಿ ನನ್ನ ಕಾಯಿ ಸಿಲುಕಿಕೊಂಡಿತ್ತು. ಆಗ ಜೋರಾಗಿ ಕಿರಿಚಿದೆ. ಆಗ ನನಗೆ ಸ್ವಿಚ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ. ಆ ಹುಡುಗ ಓಡಿ ಬಂದು ಸ್ವಿಚ್ ಆಫ್ ಮಾಡಿದ್ದಾನೆ. ಆಗ ನನಗೆ ದೊಡ್ಡ ಇದು ಬಿಸಿ ಊಟಕ್ಕೆ ಅಡಿಗೆ ರೆಡಿ ಮಾಡ್ತಿರುವಾಗ ಕಾಯಿ ತುರಿತಾ ಇದ್ದೆ. ಗೊತ್ತಿರ್ಲಿಲ್ಲ. ಅವನು ಬೊಬ್ಬೆಕೆಯಲ್ಲಿ ಬಂದು ಸ್ವಿಚ್ ಆಫ್. ಅವನ ಆಚೆ ಹೋಗ್ತಾ ಇರುವಾಗ ಅವನು ವಾಶ್ರೂಮಿಗೆ ಅಂತ ಹೋಗ್ತಾ ಇದ್ದಾನೆ.